ಅಬಕಾರಿ ಇಲಾಖೆಯಲ್ಲಿ 700 ಕೋಟಿ ಡೀಲ್. ಸಿದ್ದು ಸರ್ಕಾರಕ್ಕೆ ಈಗ ಎಣ್ಣೆ ಕಿಕ್. ಮೋದಿ ರಾಜ್ಯಪಾಲರಿಗೆ ದೂರು. ಕೆಳಗಿಳಿತಾರ ಸಿಎಂ ಸಿದ್ದು. ನಮಸ್ಕಾರ ಸ್ನೇಹಿತರೆ. ವಾಲ್ಮೀಕಿ, ಮೂಡ, ವಕ್ಫ್ ಹೀಗೆ ಉಸಿರೆತ್ತೋಕು ಜಾಗ ಇಲ್ಲದೆ ಸಾಲು ಸಾಲು ಹಗರಣ ವಿವಾದಗಳ ಚಕ್ರ ಸುಳಿಯಲ್ಲಿ ಸಿಕ್ಕಾಕೊಳ್ತಿರೋ ಸಿದ್ದು ಸರ್ಕಾರದ ಮೇಲೀಗ ಮತ್ತೊಂದು ದೊಡ್ಡ ಆರೋಪ ಬಂದಿದೆ. ಸಿದ್ದು ಸರ್ಕಾರ ಅಬಕಾರಿ ಇಲಾಖೆಯಲ್ಲಿ ಬರೋಬ್ಬರಿ 700 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದೆ. ಖುದ್ದು ಅಬಕಾರಿ ಸಚಿವರೇ ಭಾಗಿಯಾಗಿದ್ದಾರೆ ಅಂತ ಮದ್ಯ ಮಾರಾಟಗಾರರ ಸಂಘನೇ ನೇರ ಆರೋಪ ಮಾಡಿದೆ. ಪೊಲಿಟಿಕಲ್ ಆರೋಪ ಅಲ್ಲ, ಮದ್ಯ ಮಾರಾಟಗಾರರ ಸಂಘದ ಆರೋಪ ಇದು. ಈ ವಿಚಾರ ಈಗ ರಾಜ್ಯಪಾಲರ ಅಂಗಳಕ್ಕೂ ತಲುಪಿದೆ. ರಾಷ್ಟ್ರವ್ಯಾಪಿ ಸಂಚಲನ ಕಾರಣ ಆಗಿದೆ. ಪಿಎಂ ಮೋದಿ ಕೂಡ ಈ ಹಣವನ್ನ ಕಾಂಗ್ರೆಸ್ ಎಲೆಕ್ಷನ್ ನಲ್ಲಿ ಯೂಸ್ ಮಾಡ್ತಿದೆ ಅಂತ ಮಹಾರಾಷ್ಟ್ರದಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ. ಹಾಗಿದ್ರೆ ಏನಿದು ಸಿದ್ದು ಎಣ್ಣೆ ಟೆನ್ಷನ್? ಮದ್ಯ ಮಾರಾಟಗಾರರ ಸಂಘ ರಾಜ್ಯಪಾಲರಿಗೆ ಬರೆದ ಲೆಟರ್ ನಲ್ಲಿ ಏನಿದೆ? ಯಾವ ರೀತಿ ಮದ್ಯದ ಹಗರಣ ಆಗ್ತಿದೆ ಅನ್ನೋ ಆರೋಪ ಇದೆ. ಇದಕ್ಕೆ ರಾಜ್ಯ ಸರ್ಕಾರದ ರಿಯಾಕ್ಷನ್ ಏನು? ಇದು ದಿಲ್ಲಿ ಹಗರಣದಂತೆ ಮತ್ತೆ ಸಿಎಂ ಸಿದ್ದು ತಲೆಗೂ ಬಂದಿಲ್ಲಿ ಸುತ್ತುಕೊಳ್ಳುತ್ತಾ? ಅಲ್ಲಿ ಕೇಜ್ರಿವಾಲ್ ಜೈಲಿಗೆ ಹೋಗಿ ಬಂದ್ರು. ಸೊ ಇಲ್ಲೇನಾಗುತ್ತೆ? ಮೋದಿ ಈಗ ಈ ವಿಚಾರವನ್ನ ಎತ್ತಾ ಇರೋದು ಯಾಕೆ? ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋವನ್ನ ಕಡೆತನಕ ಮಿಸ್ ಮಾಡದೆ ನೋಡಿ. ಅಬಕಾರಿ ಇಲಾಖೆಗೆ ಲಂಚದ ಕಿಕ್, ಮಂತ್ಲಿ ಮನಿ ಹೆಸರಲ್ಲಿ ಕಿಕ್ ಬ್ಯಾಕ್. ಅಬಕಾರಿ ಇಲಾಖೆ ರಾಜ್ಯ ಸರ್ಕಾರಗಳಿಗೆ ಕರದಷ್ಟು ತುಂಬಿ ಕೊಡುವಂತಹ ಕಾಮಧೇನು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಎಣ್ಣೆ ಪ್ರಿಯರು ತಮ್ಮ ಜೇಬು ಸುಟ್ಟುಕೊಂಡು ಮನೆಯನ್ನ ಬರ್ಬಾದ್ ಮಾಡಿ ರಾಜ್ಯದ ಬೊಕ್ಕಸ ತುಂಬಿಸಿ ರಾಜ್ಯವನ್ನ ಸಾಕ್ತಾರೆ. ಆದ್ರೆ ಈಗ ಎಣ್ಣೆ ಮಾರಾಟ ಮಾಡೋರಿಗೂ ಸರ್ಕಾರ ಇಲ್ಲೀಗಲ್ ಆಗಿ ಬ್ಲೇಡ್ ಹಾಕ್ತಿದೆ, ಲಂಚ ಎತ್ತುತ್ತಾ ಇದೆ ಅನ್ನೋದು ಹೊಸ ಆರೋಪ. ಅಬಕಾರಿ ಇಲಾಖೆ ಮದ್ಯದಂಗಡಿಗಳಿಂದ ಮಂತ್ಲಿ ಮನಿ ಹೆಸರಲ್ಲಿ ಲಂಚವನ್ನ ಸಿಸ್ಟಮ್ಯಾಟಿಕಲಿ ವಸೂಲಿ ಮಾಡ್ತಿದೆ ಅಂತ ಕರ್ನಾಟಕ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಆರೋಪ ಮಾಡಿದೆ. ಇಲ್ಲಿ 2 ಹಂತದ ಆರೋಪಗಳು ವ್ಯಕ್ತವಾಗಿವೆ. ಮೊದಲನೇದಾಗಿ ನವೆಂಬರ್ 4ನೇ ತಾರೀಕು ಅಜಿತ್ ಎಸ್ಎನ್ ಅನ್ನೋ ಆರ್ಟಿಐ ಕಾರ್ಯಕರ್ತರೊಬ್ಬರು ಸಿಎಂ ಸಿದ್ದರಾಮಯ್ಯ, ರಾಜ್ಯಪಾಲರು ಅಲ್ಲದೆ ಲೋಕಾಯುಕ್ತರಿಗೆ ಇಮೇಲ್ ಮೂಲಕ ಪತ್ರ ಬರೆದು ದೂರನ್ನ ಕೂಡ ಕೊಟ್ಟಿದ್ದಾರೆ. ನಂತರ ಅಕ್ಟೋಬರ್ 30ನೇ ತಾರೀಕು ಕರ್ನಾಟಕ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಸಿಎಂ, ಅಬಕಾರಿ ಸಚಿವರು, ಚೀಫ್ ಸೆಕ್ರೆಟರಿ, ಆದಾಯ ಇಲಾಖೆ ಮುಖ್ಯ ಕಾರ್ಯದರ್ಶಿ ಹಾಗೂ ಅಬಕಾರಿ ಇಲಾಖೆ ಸೆಕ್ರೆಟರಿಗೆ ಮತ್ತೊಂದು ಪತ್ರವನ್ನು ಬರೆದು ಅದರಲ್ಲೂ ಕೂಡ ಸೇಮ್ ಟು ಸೇಮ್ ಆರೋಪಗಳನ್ನು ಮಾಡಿದ್ದಾರೆ. ನೇರ ಅಬಕಾರಿ ಸಚಿವರಾಗಿರುವ RB ತಿಮ್ಮಾಪುರ ಅವರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಪ್ರತಿ ತಿಂಗಳು ಪ್ರತಿಯೊಂದು ಅಂಗಡಿಯಿಂದ ಇಂತಿಷ್ಟು ಹಣ ಬೇಕು ಅಂತ ಕಲೆಕ್ಟ್ ಮಾಡಲಾಗ್ತಾ ಇದೆ. ಲಂಚ ವರ್ಗಾವಣೆ, ಪ್ರಮೋಷನ್ ಅಂತ ಅಧಿಕಾರಿಗಳು ಲಕ್ಷ ಕೋಟಿ ಲಂಚ ಕೊಟ್ಟಿದ್ದಾರೆ ಅಂತೆಲ್ಲ ಆರೋಪಿಸಲಾಗಿದೆ. ಹಾಗಿದ್ರೆ ರಾಜ್ಯಪಾಲರಿಗೆ ಬರೆದ ಇಮೇಲ್ನಲ್ಲಿ ಏನಿದೆ ಅಂತ ಕ್ವಿಕ್ ಆಗಿ ನಾವು ನೋಡ್ತಾ ಹೋಗೋಣ. ಇನ್ಸ್ಪೆಕ್ಟರ್ಗೆ 50 ಲಕ್ಷ, ಡಿಸಿಗೆ 2.5 ಕೋಟಿ, ಸಚಿವರ ಕೈಗೆ ಒಂದೇ ವಾರದಲ್ಲಿ 13 ಕೋಟಿ. ರಾಜ್ಯಪಾಲರಿಗೆ ಕಳಿಸಿದ ದೂರಿನಲ್ಲಿ ಅಬಕಾರಿ ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ಅಬಕಾರಿ ಸಚಿವರ ಬೆಂಗಳೂರು ಆಫೀಸ್ನಲ್ಲೇ ದೊಡ್ಡ ಮಟ್ಟದ ಅಕ್ರಮ ಹಣ ವರ್ಗಾವಣೆ ಮಾಡಲಾಗಿದೆ ಅಂತ ನೇರ ಹಾಗೂ ಗಂಭೀರ ಆರೋಪ ಮಾಡಲಾಗಿದೆ. ಕಳೆದ 2-3 ವರ್ಷಗಳಿಂದಲೂ ಈ ದಂಧೆ ನಡೀತಾ ಇದೆ. ಅದರಲ್ಲೂ 3 ಅಬಕಾರಿ ಡಿಸಿಗಳು, 9 ಸೂಪರಿಂಟೆಂಡೆಂಟ್ಗಳು, 13 ಉಪ ಆಯುಕ್ತರು, 20 ಅಬಕಾರಿ ಇನ್ಸ್ಪೆಕ್ಟರ್ಗಳು ಈ ರೀತಿ ದುಡ್ಡು ಕೊಟ್ಟು ಬೆಂಗಳೂರು ಸುತ್ತಮುತ್ತ ಆಯಕಟ್ಟಿನ ಜಾಗದಲ್ಲಿ ಪೋಸ್ಟಿಂಗ್ ಮಾಡಿಸ್ಕೊಂಡಿದ್ದಾರೆ. ಬೆಂಗಳೂರು ಅಬಕಾರಿ ಡಿಸಿ ಬಸವರಾಜ್ ಸಂಡಿವಾಸ ಮುಖಾಂತರ ಈ ಎಲ್ಲ ವರ್ಗಾವಣೆಗಳು ನಡೆದಿವೆ ಅಂತ ಆರೋಪ ಮಾಡಲಾಗಿದೆ. ಅಬಕಾರಿ ಡಿಸಿಗಳ ವರ್ಗಾವಣೆಗೆ 2.5 3 ಕೋಟಿ ರೂಪಾಯಿ, ಡಿವೈಎಸ್ಪಿಗಳ ವರ್ಗಾವಣೆಗೆ 30 40 ಲಕ್ಷ ರೂಪಾಯಿ, ಆಯುಕ್ತರಿಗೆ 25 30 ಲಕ್ಷ, ಅಬಕಾರಿ ಇನ್ಸ್ಪೆಕ್ಟರ್ಗಳ ವರ್ಗಾವಣೆಗೆ 40 50 ಲಕ್ಷ ರೂಪಾಯಿ ಲಂಚ ಕೊಡಲಾಗಿದೆ ಅಂತ ಗಂಭೀರ ಆರೋಪ ಇದೆ. ಅಲ್ಲದೆ ಇದೇ ರೀತಿ ಒಂದು ಸಲ ಕೇವಲ ಒಂದು ವಾರದಲ್ಲಿ 18 ಕೋಟಿ ಲಂಚ ಕಲೆಕ್ಟ್ ಮಾಡಲಾಗಿದೆ. ಇದರಲ್ಲಿ 13 ಕೋಟಿ ಅಬಕಾರಿ ಸಚಿವರಿಗೆ ಅಂದರೆ RB ತಿಮ್ಮಾಪುರ ಅವರಿಗೆ ಹೋಗಿದೆ. 50 ಲಕ್ಷದಿಂದ 1 ಕೋಟಿ ರೂಪಾಯಿ ಸಚಿವರ PAಗೆ ಹೋಗಿದೆ. ಇನ್ನು 3 ಕೋಟಿ ಈ ವರ್ಗಾವಣೆಯ ಸೂತ್ರಧಾರ ಹಿರಿಯ ಅಧಿಕಾರಿಯೊಬ್ಬರಿಗೆ ಹೋಗಿದೆ. ಬಳಿಕ ಅಕ್ರಮ ಹಣ ವರ್ಗಾವಣೆ ಮೂಲಕ ಆ ಹಣವನ್ನು ಚುನಾವಣೆಗೆ ಬಳಸಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಅಲ್ಲದೆ ಬೆಂಗಳೂರು ಅಬಕಾರಿ ಡಿಸಿ ಬಸವರಾಜ್ ಸಂಡಿವಾಸ ಜೊತೆಗೆ ಅಬಕಾರಿ ಅಧಿಕಾರಿಗಳಾದ ರಂಗಪ್ಪ, ವಿವೇಕ್, ಶಶಿಕಲಾ ಎಸ್ ಒಡೆಯರ್, ಹಣಕಾಸು ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅತೀಕ್, ಹಣಕಾಸು ಇಲಾಖೆಯ ಕಾರ್ಯದರ್ಶಿ PC ಜಾಫರ್ ಹೆಸರನ್ನ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಈ ಸುದ್ದಿ ಬಯಲಾಗ್ತಿದ್ದ ಹಾಗೆ ಆ RTI ಕಾರ್ಯಕರ್ತ ಯಾರೋ ಏನೋ ಆ ಆರೋಪಗಳು ನಿಜ ಹೌದೋ ಅಲ್ವೋ ಅನ್ನೋ ಗೊಂದಲಗಳು ಇದ್ದಿದ್ವು ಆರಂಭದಲ್ಲಿ. ಆದರೆ ಇದ್ದಕ್ಕಿದ್ದ ಹಾಗೆ ಅಷ್ಟೊತ್ತಿಗೆ ಮದ್ಯ ಮಾರಾಟಗಾರರ ಸಂಘ ಖುದ್ದು ತಾನೇ ಮುಂದೆ ಬಂದು ಪತ್ರ ಹೊರಡಿಸಿ ಸ್ಪಷ್ಟೀಕರಣವನ್ನ ಕೊಟ್ಟಿದೆ. ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಖುದ್ದು ಮದ್ಯ ಮಾರಾಟಗಾರರ ಸಂಘ 700 ಕೋಟಿ ಸ್ಕ್ಯಾಮ್, ಈ ದೂರಿನಲ್ಲಿರೋ ಪ್ರತಿ ಅಂಶ ಕೂಡ ನಿಜ ಅಂತ ಮದ್ಯ ಮಾರಾಟಗಾರರ ಸಂಘ ಹೇಳಿದೆ. ಜೊತೆಗೆ ನಾವು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿರೋದನ್ನ ಕಳೆದೊಂದು ವರ್ಷದಿಂದ ಕೇಳ್ಕೊಂಡು ಬರ್ತಾ ಇದೀವಿ. ಫೆಬ್ರವರಿ 21ಕ್ಕೂ ಅಬಕಾರಿ ಸಚಿವರೊಂದಿಗೆ ಮೀಟಿಂಗ್ ಕೂಡ ಮಾಡಿದ್ವಿ. ಆಗ್ಲೂ ಇದೇ
ಸಮಸ್ಯೆಗಳನ್ನು ಸಚಿವರ ಮುಂದೇನು ಇಟ್ಟಿದ್ವಿ. ಅಕ್ಟೋಬರ್ 25ನೇ ತಾರೀಕು ಕೂಡ ಬೃಹತ್ ಪ್ರತಿಭಟನೆ ಕೂಡ ಮಾಡಿದ್ವಿ. ಆದರೆ ಸಚಿವರಿಗೆ ನಮ್ಮ ಸಮಸ್ಯೆಗಳನ್ನು ಕೇಳೋ ಆಸಕ್ತಿನೇ ಇಲ್ಲ. CL7 ಅನ್ನೋ ಬಾರ್ ಲೈಸೆನ್ಸ್ಗಳನ್ನು ಸಚಿವರು 30ರಿಂದ 70 ಲಕ್ಷಕ್ಕೆ ಲಂಚಕ್ಕೆ ಮಾರಾಟ ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಈ ಲೈಸೆನ್ಸ್ ಫೀ 4ರಿಂದ 8 ಲಕ್ಷ ರೂಪಾಯಿವರೆಗಿರುತ್ತೆ. ಆದರೆ ಅಧಿಕಾರಿಗಳು 10-20 ಪಟ್ಟು ಹಣಕ್ಕೆ ಮಾರ್ತಾ ಇದ್ದಾರೆ. ಕೇಳಿದ್ರೆ ನಾವು ದುಡ್ಡು ಕೊಟ್ಟು ಬಂದಿದ್ದೀವ್ರಿ, ಸಚಿವರಿಗೆ ಕೋಟಿಗಟ್ಟಲೆ ಕೊಟ್ಟು ಪೋಸ್ಟಿಂಗ್ ಮಾಡಿಸ್ಕೊಂಡಿದ್ದೀವಿ, ನಮಗದೆಲ್ಲ ರಿಕವರ್ ಆಗಬೇಕು, ಇಲ್ಲಾಂದ್ರೆ ಆಗಲ್ಲ ಅಂತ ಓಪನ್ ಆಗಿ ಭ್ರಷ್ಟಾಚಾರವನ್ನ ಅವರು ಮುಂದಿಡ್ತಾರೆ. ಪ್ರತಿ ತಿಂಗಳು ಪ್ರತಿಯೊಂದು ಅಂಗಡಿಯಿಂದಲೂ ಕೂಡ, ಮದ್ಯದ ಅಂಗಡಿಯಿಂದ ಇಂತಿಷ್ಟು ಹಣವನ್ನ ಮಂತ್ಲಿ ಮನಿ ರೀತಿ ಕೊಡಲೇಬೇಕು ಅಂತ ಫಿಕ್ಸ್ ಮಾಡಿದ್ದಾರೆ ರೇಟ್. ಈ ಹಿಂದೆ ಅಬಕಾರಿ DC 1 ಕೋಟಿ ರೂಪಾಯಿ ಕೊಟ್ಟು ಬಂದರೆ ಇವತ್ತು 4ರಿಂದ 5 ಕೋಟಿ ರೂಪಾಯಿ ನಡೀತಾ ಇದೆ. ಈ 5 ಕೋಟಿ ರೂಪಾಯಿ ಕೊಟ್ಟ ಅಬಕಾರಿ DC 10ರಿಂದ 15 ಕೋಟಿ ರೂಪಾಯಿ ಗಳಿಸ್ತಾ ಇದ್ದಾನೆ. ಆ ಹಣ ಗಳಿಸೋಕೆ ಮದ್ಯ ಮಾರಾಟಗಾರರ ಹತ್ತಿರ ಬರ್ತಾರೆ. ಅವರ ಕೆಳಗಿನ ಅಧಿಕಾರಿಗಳಿಗೆ ಪ್ರೆಷರ್ ಹಾಕ್ತಿದ್ದಾರೆ. ಆ ಕೆಳ ಹಂತದ ಅಧಿಕಾರಿಗಳು ಮದ್ಯ ಮಾರಾಟಗಾರರ ಮೇಲೆ ಮುಗಿಬಿದ್ದು ಜೀವ ತಿಂತಾ ಇದ್ದಾರೆ. ಕಳೆದ 1 ವರ್ಷದಲ್ಲಿ ಈ ರೀತಿ 1,000ಕ್ಕೂ ಅಧಿಕ ಲೈಸೆನ್ಸ್ಗಳನ್ನು ಅಕ್ರಮವಾಗಿ ಕೊಟ್ಟಿದ್ದಾರೆ. ಇದರಿಂದ ಸುಮಾರು 300ರಿಂದ 700 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಧ್ಯಪ್ರವೇಶ ಮಾಡಬೇಕು, ಈ ಅಬಕಾರಿ ಸಚಿವರನ್ನ ತೆಗೆದು ಹಾಕಬೇಕು. ಹಣಕಾಸು ಇಲಾಖೆ CM ಹತ್ತಿರ ಇದ್ರೆ ಅವರೇ ನೋಡ್ಕೊಳ್ಳಿ. ಹಣ ವಸೂಲಿಗಾಗಿ ಸಚಿವರಿರೋದಾದ್ರೆ ಅಂತ ಅಬಕಾರಿ ಸಚಿವರ ಅಗತ್ಯ ನಮಗಿಲ್ಲ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಬಕಾರಿ ಇಲಾಖೆಯನ್ನ ಹಣಕಾಸು ಇಲಾಖೆಯೊಂದಿಗೆ ವಿಲೀನ ಮಾಡಬೇಕು ಅಂತ ಕೂಡ ಕೇಳಿದ್ದಾರೆ. ಅಲ್ಲದೆ ತಮ್ಮ ಬೇಡಿಕೆ ಈಡೇರಿಸೋಕೆ ರಾಜ್ಯಾದ್ಯಂತ ಸ್ವಚ್ಛ ಅಬಕಾರಿ ಅಭಿಯಾನ ಹೆಸರಲ್ಲಿ ಆಂದೋಲನ ಮಾಡ್ತಾ ಇದ್ದು, ಬೇಡಿಕೆ ಈಡೇರಿಸಲಿಲ್ಲ ಅಂದ್ರೆ ನವೆಂಬರ್ 20ನೇ ತಾರೀಕು ರಾಜ್ಯವ್ಯಾಪಿ ಎಣ್ಣೆ ಅಂಗಡಿಗಳನ್ನ ಬಂದ್ ಮಾಡಿ ಪ್ರತಿಭಟಿಸ್ತೀವಿ ಅಂತ ಕೂಡ ಎಚ್ಚರಿಸಿದ್ದಾರೆ. ಆದರೆ ಅಬಕಾರಿ ಸಚಿವರು ಮಾತ್ರ ವರ್ಗಾವಣೆ ತಂಟೆಗೆ ನಾನು ಹೋಗಿಲ್ಲ, ಕೇವಲ ಪ್ರಮೋಷನ್ ಅಷ್ಟೇ ನೋಡ್ಕೊಂಡಿದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೊಂದು ಸಮಜಾಯಿಷಿ ಕೊಟ್ಟು ಅಲ್ಲಿಗಲ್ಲಿಗೆ ಅದನ್ನು ಕಾಮ್ ಡೌನ್ ಮಾಡೋ ಪ್ರಯತ್ನವನ್ನಷ್ಟೇ ನಡೆಸಿದ್ದಾರೆ. ಮಹಾರಾಷ್ಟ್ರದಲ್ಲಿ 700 ಕೋಟಿ ಅಸ್ತ್ರ, ಮೋದಿಗೆ ನಿವೃತ್ತಿಯಾಗೋಕೆ ಸವಾಲೆಸೆದ ಸಿದ್ದು. ಸದ್ಯ ಈ ವಿಚಾರ ರಾಜಕೀಯವಾಗೂ ಕೂಡ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ. ಎಲೆಕ್ಷನ್ ನಡೀತಾ ಇದೆ ಮಹಾರಾಷ್ಟ್ರದಲ್ಲಿ, ಜಾರ್ಖಂಡ್ನಲ್ಲಿ. ಈ ಹಿಂದೆ ನಡೆದ ಹರಿಯಾಣ ವಿಧಾನಸಭಾ ಚುನಾವಣೆ ವೇಳೆ ಮೋದಿ ಕಾಂಗ್ರೆಸ್ ಮತ್ತು CM ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಆಗ ಮೂಡಾ ಹಗರಣವನ್ನು ಪ್ರಸ್ತಾಪಿಸಿದ್ರು. ಕೊನೆಯ ಹಂತದ ಪ್ರಚಾರ ಸಭೆಗಳಲ್ಲಿ ಕಾಂಗ್ರೆಸ್ಗೆ ಇದು ಬಹಳ ಪೆಟ್ಟನ್ನ ಕೂಡ ಕೊಟ್ಟಿತ್ತು. ಸದ್ಯ ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ಚುನಾವಣೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲಿನ ಹಗರಣಗಳ ಆರೋಪಗಳ ಸರಮಾಲೆ ಬಿಜೆಪಿ ಪಾಲಿಗೆ ಬ್ರಹ್ಮಾಸ್ತ್ರ ಆಗಿದೆ. ಮಹಾರಾಷ್ಟ್ರದ ಅಕೋಲಾದಲ್ಲಿ ಮೋದಿ ಕರ್ನಾಟಕದಲ್ಲಿ ಮದ್ಯದ ವ್ಯವಹಾರದಿಂದ 700 ಕೋಟಿ ರೂಪಾಯಿ ಸುಲಿಗೆ ಮಾಡ್ಕೊಂಡು ತಗೊಂಬಂದಿದ್ದಾರೆ. ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶಗಳು, ಈ 3 ರಾಜ್ಯಗಳಲ್ಲಿ ಏನು ಕಾಂಗ್ರೆಸ್ನ ರೂಲಿಂಗ್ ಇದೆ, ಅಲ್ಲಿಂದ ಈ ಶಾಹಿ ಪರಿವಾರದ ಬೊಕ್ಕಸ ತುಂಬ್ತಾ ಇದೆ. ಆ ರಾಜ್ಯಗಳನ್ನು ಇವರು ATM ಮಾಡ್ಕೊಂಡಿದ್ದಾರೆ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ವಿರುದ್ಧ ಮೋದಿ ಆರೋಪ ಮಾಡಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಸಿದ್ದರಾಮಯ್ಯ ಶಿಗ್ಗಾವಿ ಕಾಂಗ್ರೆಸ್ ಸಮಾವೇಶದಲ್ಲಿ ಈ ಆರೋಪವನ್ನು ಮೋದಿ ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿ ಪಡಿತೀನಿ, ಒಂದು ವೇಳೆ ಆರೋಪ ಸಾಬೀತು ಮಾಡೋಕೆ ಆಗದೆ ಹೋದರೆ ನೀವು ರಾಜಕೀಯ ನಿವೃತ್ತಿ ಪಡಿಬೇಕು ಅಂತ PM ನರೇಂದ್ರ ಮೋದಿಗೆ ನೇರವಾಗಿ ಸವಾಲು ಹಾಕಿದ್ದಾರೆ ಸಿದ್ದರಾಮಯ್ಯ. ಹೋದಲ್ಲಿ ಬಂದಲ್ಲಿ ಮೋದಿಯವರು ಕರ್ನಾಟಕವನ್ನ ಮತ್ತೆ ಮತ್ತೆ ತಮ್ಮ ಭಾಷಣದಲ್ಲಿ ಎಳೆದು ತರ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲಿರೋ ಆರೋಪಗಳನ್ನ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ನೋಡಿ ಅವರು ಬಂದ್ರೆ ಇಲ್ಲೂ ಹಿಂಗೆ ಮಾಡ್ತಾರೆ ಅಂತ ಹೇಳೋಕೆ ಬ್ರಹ್ಮಾಸ್ತ್ರವನ್ನಾಗಿ ಬಳಸ್ತಿರೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸದ್ಯಕ್ಕೆ ಆರೋಪಗಳು ತನಿಖೆಯಾಗಿ ಇದು ಆರೋಪ ಗಟ್ಟಿನಾ ಅಥವಾ ಟೊಳ್ಳ ಅನ್ನೋದು ಪ್ರೂವ್ ಆಗಬೇಕು. ಕಳೆದ ಬಾರಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಸೇಮ್ ಸಿಚುವೇಶನ್ ಇತ್ತು. ಕಾಂಟ್ರಾಕ್ಟರ್ಗಳದ್ದು ಗುತ್ತಿಗೆದಾರರ ಸಂಘ ಬಿಜೆಪಿ ಸರ್ಕಾರದ ಮೇಲೆ 40% ಕಮಿಷನ್ ಆರೋಪ ಮಾಡಿತ್ತು. ಈ ಸಲ ಮದ್ಯ ಮಾರಾಟಗಾರರ ಸಂಘ ಕಾಂಗ್ರೆಸ್ ಸರ್ಕಾರದ ಮೇಲೆ ನೇರ ಗಂಭೀರ ಆರೋಪ ಮಾಡಿದೆ. ಎರಡು ತನಿಖೆ ಆಗಬೇಕು. ಇವರ ಹುಳುಕನ್ನ ಅವರು, ಅವ್ರ ಹುಳುಕನ್ನ ಇವರು, ಹಂಗಾದ್ರೂ ಇವರು ಒಬ್ಬರದನ್ನೊಬ್ಬರು ಕಿತ್ತು ಆಚೆ ಹಾಕಿನಾದ್ರೂ ಕೂಡ ಎಲ್ಲವನ್ನ ಬೆಳಕಿಗೆ ಬರೋ ಥರ ಮಾಡಿದ್ರೆ ರಾಜ್ಯ ಬೆಳಗಬಹುದೇನೋ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.